ಬ್ರೇಕ್ ಆದ್ಮೇಲೆ ಮತ್ತೆ ಸುವರ್ಣ ನ್ಯೂಸ್. ಕರಾವಳಿಯಲ್ಲಿ ಭೂಗತ ಪಾತಕಿಗಳ ಪೈಶಾಚಿಕ ಕೃತ್ಯಕ್ಕೆ ಬ್ರೇಕ್ ಹಾಕಲು ಪೊಲೀಸ್ ಇಲಾಖೆ ಸಜ್ಜಾಗಿದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳ ವಿಶೇಷ ತಂಡವೊಂದು ಮಂಗಳೂರಿಗೆ ಆಗಮಿಸಿದ್ದು ನಗರದ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಭೇಟಿ ಕೊಟ್ಟು ಮಾಹಿತಿ ಸಂಗ್ರಹಿಸುತ್ತಿದೆ. ಇಬ್ಬರು ಇನ್ಸ್ಪೆಕ್ಟರ್ ಮತ್ತು ಇಬ್ಬರು ಅಧಿಕಾರಿಗಳನ್ನು ಒಳಗೊಂಡಿರುವ ಆಂತರಿಕ ಭದ್ರತಾ ಪಡೆಯ ತಂಡ ಕರಾವಳಿಯಲ್ಲಿ ದಾಖಲಾದ ಬೆದರಿಕೆ ಕರೆಗಳ ಸಮಗ್ರ ಮಾಹಿತಿಯನ್ನು ಪಡೆದುಕೊಂಡಿದೆ. ಬಿಲ್ಡರ್ಗಳು ಹಾಗೂ ಉದ್ಯಮಿಗಳಿಗೆ ಬೆದರಿಕೆ ಕರೆ ಮಾಡಿ ಹಫ್ತಾ ವಸೂಲಿ ಮಾಡುತ್ತಿದ್ದಾರೆ. ಇದರಿಂದ ರೋಸಿ ಹೋಗಿರುವ ಬಿಲ್ಡರ್ಗಳು, ಉದ್ಯಮಿಗಳು ಪೊಲೀಸ್ ಆಯುಕ್ತರಿಗೆ ಹಾಗೂ ಗೃಹ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದರು. ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುಕೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುಕೇಶ್, ಈಗಾಗಲೇ ಕರಾವಳಿಯಲ್ಲಿ ನಡೀತಾ ಇರುವಂತಹ ಭೂಗತ ಪಾತಕಿಗಳ ಪೈಶಾಚಿಕ ಕೃತ್ಯಕ್ಕೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ ಇಲಾಖೆ ಈ ಒಂದು ನಿಟ್ಟಿನಲ್ಲಿ ವಿಶೇಷ ತಂಡವನ್ನ ಮಂಗಳೂರಿಗೆ ಕಳಿಸಿದೆ. ಸೊ ಯಾವ ರೀತಿಯಾದಂತಹ ಒಂದು ಮಾಹಿತಿಗಳನ್ನು ಕಲೆ ಹಾಕುವಂತಹ ಕೆಲಸ ಅಲ್ಲಿ ಆಗ್ತಾ ಇದೆ? ಹೌದು, ನಾವು ಕಳೆದ ಡಿಸೆಂಬರ್ನಿಂದ ಇಚ್ಚಿಗೆ ಸುಮಾರು 100ಕ್ಕೂ ಹೆಚ್ಚು ಭೂಗತ ಪಾತಕಿಗಳಿಗೆ ಬೆದರಿಕೆ ಬಂದಂತಹ ಒಂದು ಪ್ರಕರಣಗಳಿತ್ತು. ಈ ನೆಲೆಯಲ್ಲಿ ಕ್ರೆಡೈ ಅಂದ್ರೆ ಬಿಲ್ಡರ್ಗಳ ಒಂದು ಸಂಘಟನೆ ಇಲ್ಲಿಯ ಪೊಲೀಸ್ ಕಮಿಷನರ್ ಆರ್ ಯತೇಂದ್ರ ಅವರಿಗೆ ಕೂಡ ಮನವಿ ನೀಡಿತ್ತು. ಮತ್ತೆ ಇಂದಿನ ಕಮಿಷನರ್ ಅವರಿಗೂ ಇದೇ ಕಾರಣಕ್ಕಾಗಿ ವರ್ಗಾವಣೆಗೊಂಡಿತ್ತು. ನಂತರ ಗೃಹ ಸಚಿವ ಜಾರ್ಜ್ ಅವರಿಗೆ ಕೂಡ ಮನವಿ ಕೂಡ ನೀಡಲಾಗಿತ್ತು. ಕಳೆದ ಸದನದಲ್ಲಿ ಈ ಬಗ್ಗೆ ಗಂಭೀರವಾದ ಚರ್ಚೆಗಳು ನಡೆದಿದ್ದು. ಈ ಹಿನ್ನೆಲೆಯಲ್ಲಿ ಆಂತರಿಕ ಭದ್ರತಾ ಒಂದು ಇಲಾಖೆ ಇಂಟರ್ನಲ್ ಸೆಕ್ಯೂರಿಟಿ ಫೋರ್ಸ್ ಒಂದು 4 ಅಧಿಕಾರಿಗಳು ಕಳೆದ 4 ದಿನದಿಂದ ಮಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದಾರೆ. ವಿವಿಧ ಪೊಲೀಸ್ ಠಾಣೆಗಳಿಗೆ ಹೋಗಿ ಅಲ್ಲಿ ಉದ್ಯಮಿಗಳಿಗೆ ಮತ್ತು ಬಿಲ್ಡರ್ಗಳಿಗೆ ಬಂದಿರುವಂತಹ ಬೆದರಿಕೆ ಕರೆಗಳ ಏನು ಕೇಸ್ ಇದೆ ಅದರ ವಿವರವನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಕಾರ್ಯಾಚರಿಸುವಂತಹ ಭೂಗತ ಪಾತಕಿಗಳು ಮತ್ತೆ ಅವರ ಸಹಚರರ ಒಂದು ಲಿಸ್ಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಒಂದು ಇಲ್ಲಿಯ ಕರಾವಳಿಯಲ್ಲಿರುವಂತಹ ಭೂಗತ ಪಾತಕಿಗಳ ಏನು ಪ್ರಕರಣಗಳಿದೆ ಅದನ್ನು ಗಂಭೀರವಾಗಿ ಪರಿಗಣಿಸಿದೆ ಎಂಬುದು ಈ ಮೂಲಕ ಒಂದು ತೋರ್ಪಟ್ಟಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಸುಕೇಶ್ ಡೀಟೇಲ್ಸ್ಗೆ.